ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೂರಿ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತಿನ ವೀಡಿಯೋದಲ್ಲಿ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಕಾಯಿನ್ ಮಾಡೋಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಹಾಗೆ 2000 ರೂಪಾಯಿ, 500 ರೂಪಾಯಿ, 100 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಈ ನೋಟ್ಗಳನ್ನು ಮಾಡೋಕ್ಕೆ ಗೋರ್ಮೆಂಟಿಂದ ಎಷ್ಟೆಷ್ಟು ರೂಪಾಯಿ ಖರ್ಚಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಕಾಯಿನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 1 ರೂಪಾಯಿ ಕಾಯಿನ್ನೇ ತುಂಬ ಖರ್ಚಿರೋದು. ಅದು ಎಷ್ಟು ಆಗುತ್ತಂತ ನೀವು ಈಗಲೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಸೊ ನಾನು 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿದು ಹೇಳ್ತೀನಿ. 1 ರೂಪಾಯಿದು ಎಷ್ಟಾಗುತ್ತಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ 2 ರೂಪಾಯಿದು ಬಂದುಬಿಟ್ಟು 1 ರೂಪಾಯಿ 28 ಪೈಸೆ, 5 ರೂಪಾಯಿದು ಬಂದುಬಿಟ್ಟು 3 ರೂಪಾಯಿ 69 ಪೈಸೆ, 10 ರೂಪಾಯಿ ಬಂದುಬಿಟ್ಟು 5 ರೂಪಾಯಿ 54 ಪೈಸೆ. ಸೊ 1 ರೂಪಾಯಿಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? 1 ರೂಪಾಯಿ 11 ಪೈಸೆ ಖರ್ಚಾಗುತ್ತೆ. ಹೌದು, 1 ರೂಪಾಯಿ ಕಾಯಿನ್ ಮಾಡೋಕ್ಕೆ 1 ರೂಪಾಯಿ 11 ಪೈಸೆ ಖರ್ಚಾಗುತ್ತೆ. ನೋಟುಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಈಗಲೇ ವೀಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಬಟನ್ ಒತ್ತಿ ಈಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವೇನಾದರೂ ವೀಡಿಯೋಕ್ಕಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ವೀಡಿಯೋಕ್ಕೆ ಲೈಕ್ ಮಾಡಿ. ಸೊ ಇದೇ ರೀತಿ ನೋಟ್ಗಳ ಬಗ್ಗೆ ಬಂದರೆ 2000 ರೂಪಾಯಿ ನೋಟ್ ಪ್ರೊಡ್ಯೂಸ್ ಮಾಡೋಕ್ಕೆ 4 ರೂಪಾಯಿ 18 ಪೈಸೆ ಖರ್ಚಾದರೆ, 500 ರೂಪಾಯಿ ಮಾಡೋಕ್ಕೆ 2 ರೂಪಾಯಿ 57 ಪೈಸೆ ಖರ್ಚಾಗುತ್ತೆ. ಸೊ ಅದೇ ರೀತಿ 100 ರೂಪಾಯಿ ಮಾಡೋಕ್ಕೆ 1 ರೂಪಾಯಿ 51 ಪೈಸೆ ಖರ್ಚಾದರೆ, 10 ರೂಪಾಯಿ ಮಾಡೋಕ್ಕೆ 1 ರೂಪಾಯಿ 1 ಪೈಸೆ ಖರ್ಚಾಗುತ್ತೆ. ಆದರೆ 20 ರೂಪಾಯಿಗೆ 1 ಪೈಸೆ ಕಡಿಮೆನೇ ಆಗುತ್ತೆ 10 ರೂಪಾಯಿಗಿನ. 20 ರೂಪಾಯಿ ಪ್ರೊಡ್ಯೂಸ್ ಮಾಡೋಕ್ಕೆ 1 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಈಗಲೇ ಲೈಕ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.